ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ಸೊ ಇವತ್ತೇನಪ್ಪ ಸಮಾಚಾರ ಅಂತ ಹೇಳಿದ್ರೆ, ಬೆಳಗ್ಗೆ 5 ಗಂಟೆಗೆ ಇದ್ದು ದೇವಸ್ಥಾನ ಹತ್ರ ಬಂದೆ. ಇಲ್ಲಿ ಪಲಕಿನೆಲ್ಲ ರೆಡಿ ಮಾಡ್ಕೊಂತ ಇದ್ರು. ಆಮೇಲೆ ಹಂಗೆ 9 ಕೊಡಪನ ಕೂಡ್ಲಿಯಿಂದ ನೀರ್ ತರಬೇಕಾಗಿತ್ತು. ನಮ್ ದೇವ್ರು ಹೇಳಿತ್ತು, ಅದಕ್ಕೆ ತರಕ್ ಹೊರಟಿದ್ವಿ. ಎಲ್ಲ ಕೋರ್ ಹುಡುಗರೇ ಆಗ್ಬೇಕು ಅಂತ ಹೇಳಿತ್ತು ದೇವ್ರು, ಅದಕ್ಕೆ ಎಲ್ಲ ನಾವೇಗಳೇ ಇದೀವಿ. ಯಜಮಾನ್ರು ಕೂಡ ಬಂದ್ರು, ಪಲ್ಲಕ್ಕಿನ ಟ್ರ್ಯಾಕ್ಟರ್ ಮೇಲೆ ಇಟ್ಕೊಂಡು ಹೊರಟ್ರು. ಮುಳ್ಳು ನೆಡ್ಕೊಂಡು ನಾವು ಕೂಡ್ಲಿಗೆ ಬಂದಿವಿ. ಬರೋದೇ ಇಲ್ಲಿ ಎಲ್ಲ ಪೂಜೆ ಬರೋದೇ ನೋಡಿ. ಇವ್ರಿಬ್ರು 3 ಜನ ಹುಡುಗಿಗೋಸ್ಕರ ಬಂದಾರಂತೆ. ಸುಮ್ನೆ ಹೇಳಿದ್ದು ಈ ತರ ಎಲ್ಲ ಫಸ್ಟ್ ದಿನದಿಂದನೂ ಪೂಜೆಗೆ ಬರ್ತಾನೆ ಇದಾರೆ ಇವರಿಬ್ರು. ನಾವು ಸೀದಾ ಬಂದಿದ್ದೆ ಸಂಗಮಕ್ಕೆ. ಪಲ್ಲಕ್ಕಿನ ಪೂಜೆ ಮಾಡ್ಕೊಂಡು ಮತ್ತೆ ಕೊಡದಲ್ಲಿ ನೀರು ತುಂಬಿಕೊಂಡು ಆ ಬಿಂದಿಗೆನೆಲ್ಲ ಪೂಜೆ ಮಾಡಿಸ್ಕೊಂಡು ಸೀದಾ ಅಲ್ಲಿಂದ ಹೊರಟ್ವಿ. ನಾವು ತಗೊಂಡು ಹೋಗ್ತಿರ್ಬೇಕಾದ್ರೆ ಬಂದ ನೋಡ್ರಿ ದೇವರ ಮಗ. ಇವನ್ ಬಗ್ಗೆ ಜಾಸ್ತಿ ಹೇಳದೆ ಬೇಡ, ನಮ್ಮ ಊರವರಿಗೆಲ್ಲ ಗೊತ್ತೈತಿ ಇವನ್ ಎಷ್ಟು ಫಾಸ್ಟ್ ಇದ್ದಾನೆ ಅಂತ. ಪಲ್ಲಕ್ಕಿನ ಟ್ರ್ಯಾಕ್ಟರ್ ಮೇಲೆ ಇಟ್ಕೊಂಡು ತಗೊಂಡ್ ಬಂದ್ರು. ನಾವು ಕೂಡ ಸೀದಾ ದೇವಸ್ಥಾನ ಹತ್ರ ಹೊರಟ್ವಿ. ದೇವಸ್ಥಾನದೊಳಗೆ ಕೊಳನೆಲ್ಲ ಇಟ್ಟು ಸೀದಾ ಹೊರಗಡೆ ಬಂದ್ವಿ. ಇಷ್ಟ ತನಕ ದೇವಸ್ಥಾನ ಕೆಲಸ ಮುಗಿತ್ತು. ಇವಾಗ ತೋಟಕ್ಕೆ ಹೋಗೋಣ ಅಂತ ತೋಟ ಕಡೆ ಬಂದೆ. ನಾನು ಯಾವಾಗ್ಲೂ ಸ್ಕೂಟಿ ತಂದಾಗ ಜಾಸ್ತಿ ಕಾಯಿ ಸಿಗವು. ಇವತ್ತು ಚೀಲ ತಂದಿದ್ದೀನಿ, ಒಂದೇ ಒಂದು ಕಾಯಿ ಸಿಕ್ಕೈತೆ. ಕಾಯಿಂದಿರ್ಲಿ ಅಂದ್ಬಿಟ್ಟು ಅಲ್ಲಿಂದ ಸೀದಾ ತೆಂಗಿನ ಗಿಡ ಹೋಗಿ ಅಲ್ಲೊಂದು ಹೊರೆ ಉಳ್ಕೊಯ್ಕೊಂಡು ಸೀದಾ ಮನೆ ಕಡೆ ಹೊರಟೆ. ಮನೆಗೆ ಬರ್ತಿದ್ದಂಗೆ ನಮ್ಮ ಹೊಸ ಬೈಕ್ ಪಂಚರ್ ಆಗಿತ್ತು. ನಮ್ಮ ದೊಡ್ಡಪ್ಪ ಒಳ್ಳೂರಿಗೆ ಹೋಗ್ಬೇಡ ಬಾ ಅಂತ ಕರ್ಕೊಂಡು ಹೊರಟ್ರು. ಒಳ್ಳೂರಿಗೆ ಬಂದು ಪಂಚರ್ ಹಾಕ್ಸ್ಕೊಂಡು ಸೀದಾ ಊರ್ ಕಡೆ ಹೊರಟ್ವಿ. ಸಂಜೆ 3 ಗಂಟೆಗೆ ಅರಂಗಟ್ಟದ್ದು ಮತ್ತೆ ಹೊಳೆ ಇಟ್ಟಿದ್ದು ದೇವ್ರು ತರಬೇಕಾಗಿತ್ತು. ಅದಕ್ಕೆ ಒಂದು ಟ್ರ್ಯಾಕ್ಟರ್ ರೆಡಿ ಇತ್ತು. ನಮ್ಮ ಟ್ರ್ಯಾಕ್ಟ್ರಿನ ಹೋಗಿ ತಗೊಂಡ್ ಬಂದೆ. ನಮ್ಮ ಟ್ರ್ಯಾಕ್ಟ್ರಿನ ಅಲ್ಲೇ ನಿಲ್ಸಿ ಇನ್ನೊಂದು ಟ್ರ್ಯಾಕ್ಟ್ರಿನ ಹತ್ಕೊಂಡು ಅರಂಗಟ್ಟ ಕಡೆ ಹೊರಟ್ವಿ. 2 ದೇವ್ರು ಕೂಡ ರೆಡಿ ಇದ್ವು. ಟ್ರ್ಯಾಕ್ಟರ್ ಮೇಲೆ ದೇವ್ರನ್ನ ಇಟ್ಟು ನಾವು ಹೋಗಿದ್ದೆ ಸೀದಾ ಹೊಳೆ ಇಟ್ಟಿಗೆ. ಇಲ್ಲಿ ನಮ್ಮೂರು ರವಣ್ಣ ಮತ್ತೆ ಗಿರೀಶಣ್ಣ ರೆಡಿ ಇದ್ರು. ಇಲ್ಲಿಂದ ದೇವ್ರು ತಗೊಂಡು ಸೀದಾ ಊರ್ ಕಡೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ದಿನಚರಿ.